ಇರಾನ್ ಇವತ್ತು ಮಂಡಿ ಊರಬಹುದು, ನಾಳೆ ಮಂಡಿ ಊರಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಅಮೆರಿಕ ಇದೆ, ಇಸ್ರೇಲ್ ಇದೆ. ಬಟ್ ಇಬ್ಬರ ಲೆಕ್ಕಾಚಾರವನ್ನು ಉಲ್ಟಾ ಮಾಡುವಲ್ಲಿ ಇರಾನ್ ಯಶಸ್ವಿಯಾಗಿದೆ. ಒಂದು ತಿಂಗಳ ಕಾಲ ಯುದ್ಧ ನಡೆಸಿದ್ರು ಯುದ್ಧದ ಉತ್ಸಾಹ ಇರಾನ್ನಿಂದ ತಗ್ಗೇ ಇಲ್ಲ. ಇರಾನ್ ಪ್ರತಿ ಮಾತಿಗೂ ಕೌಂಟರ್ ಕೊಡ್ತಾ ಇದೆ, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾರಿಸೋದ್ರ ಮೂಲಕ. ಇನ್ಫ್ಯಾಕ್ಟ್ ಇರಾಕ್ನ ಎರ್ಬಿಲ್ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನು ನಡೆಸಿದೆ. ಎರ್ಬಿಲ್ ಮೇಲೆ ಇರಾನ್ನಿಂದ ಆಗಿರುವಂತಹ ಡ್ರೋನ್ ದಾಳಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ರಾತ್ರಿ ಇಡೀ ಡ್ರೋನ್ ಮಳೆಯನ್ನೇ, ಸೂಸೈಡಲ್ ಡ್ರೋನ್ ಅಟ್ಯಾಕ್ಸ್ ಅನ್ನ ಮಾಡೋದ್ರ ಮೂಲಕ ಇರಾನ್ ಅಮೆರಿಕವನ್ನ ಟಾರ್ಗೆಟ್ ಮಾಡ್ಕೊಂಡು ವ್ಯಂಗ್ಯವಾಡಿದೆ. ಎರ್ಬಿಲ್ ಅಮೆರಿಕದ ಸೇನಾ ನೆಲೆ ಇರುವಂತಹ ಜಾಗ. ಅಮೆರಿಕನ್ ಯಾಕೆ ನಿನ್ನೆ ರಾತ್ರಿ ಇಡೀ ಕಾಡ್ತು ಇರಾನ್ ಅಂತ ಕೇಳಿದರೆ, ಅಮೆರಿಕ ಹೇಳ್ಕೊಂಡಿತ್ತಲ್ವಾ, ಶನಿವಾರ ರಾತ್ರಿ ಅತ್ಯುತ್ತಮ ರಾತ್ರಿ ಆಗುತ್ತೆ, ನೀವೆಲ್ಲ ಯಾವ ಕ್ಷಣಕ್ಕೆ ಕಾಯ್ತಾ ಇದ್ರಿ, ಹೊಸ ಶಕ್ತಿಯ ಉದಯ ಆಗುತ್ತೆ, ಇರಾನ್ ತನ್ನ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ ಅಂತೆಲ್ಲ ಅಮೆರಿಕ ಕೊಚ್ಕೊಳ್ತಾ ಇತ್ತು, ಬಡಬಡಾಯಿಸ್ತಾ ಇತ್ತು. ಬಟ್ ನಿಜವಾಗ್ಲೂ ಯಾರ ಸಾಮರ್ಥ್ಯವನ್ನು ಕುಂದಿಸೋದಕ್ಕೆ ಆಗತ್ತೆ ಅನ್ನೋದನ್ನು ಇರಾನ್ ತೋರಿಸ್ಕೊಡ್ತಾ ಇದೆ. ಇರಾನ್ ನಮ್ಮ ಸಾಮರ್ಥ್ಯವನ್ನು ನೀವು ಟಚ್ಚು ಮಾಡೋಕ್ಕಾಗಲ್ಲ ಬಿಡಿ, ಕುಂದಿಸೋ ಆಲೋಚನೆ ಬಿಟ್ಬಿಡಿ ಅನ್ನೋದನ್ನು ಹೇಳೋಕೆ ಹೊರಟಿದೆ. ಕೊಲ್ಲಿ ಯುದ್ಧಕ್ಕೆ ಇರಾನ್ ತನ್ನ ಪ್ರಾಕ್ಸಿ ಸಂಘಟನೆಗಳನ್ನು ಆಕ್ಟಿವೇಟ್ ಮಾಡ್ತಾ ಇದೆ. ಹಿಂದೆ ಹಮಾಸ್ ಮತ್ತು ಹೆಜ್ಬುಲ್ಲಾ ಮೂಲಕ ಚೂ ಬಿಡಿಸೋ ಕೆಲಸವನ್ನು ಇಸ್ರೇಲ್ ವಿರುದ್ಧ ಇರಾನ್ ಮಾಡ್ತಾ ಇತ್ತು. ಈಗ ಯೆಮೆನ್ನ ಹೌತಿ ಉಗ್ರರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಇಸ್ರೇಲನ್ನು ಗುರಿಯಾಗಿಸ್ಕೊಂಡು ಶೆಲ್ ದಾಳಿಯನ್ನು ನಡೆಸಿರೋದು ಕಂಡು ಬರ್ತಾ ಇದೆ. ಇಸ್ರೇಲ್ ಏರ್ ಡಿಫೆನ್ಸ್ ಅನ್ನೇ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾ ಇದ್ದಾರೆ. ಏರ್ ಡಿಫೆನ್ಸ್ ಅನ್ನ ನಷ್ಟ ಮಾಡಿದ್ರೆ, ಕಾರ್ಯಾಚರಣೆ ಮಾಡದೇ ಇರೋ ರೀತಿ ಆದರೆ ಇರಾನ್ ಸುಲಭವಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾರಿಸಿ ಇನ್ನಷ್ಟು ಧ್ವಂಸ ಮಾಡ್ಬೋದು ಅಂತ ಹೇಳಿ ಹೌತಿ ಉಗ್ರರ ಲೆಕ್ಕಾಚಾರ. ಬಟ್ ಇಸ್ರೇಲ್ದು ಜಗತ್ತಿನ ಸರ್ವಶ್ರೇಷ್ಠ ಏರ್ ಡಿಫೆನ್ಸ್ಗಳಲ್ಲಿ ಒಂದು. ಅವ್ರ ಹತ್ರ 4 ಲೇಯರ್ನ ಏರ್ ಡಿಫೆನ್ಸ್ ಇದೆ. ಒಂದು ಏರ್ ಡಿಫೆನ್ಸ್ ಅಲ್ಲ, 4 ಲೇಯರು. ನೋಡಿ, ಹೌತಿ ಉಗ್ರರ ಹತ್ರ ಕೇವಲ ಶಸ್ತ್ರಾಸ್ತ್ರಗಳ ಪೂರೈಕೆ ಇರಾನ್ನಿಂದ ಆಗಿಲ್ಲ. ಇನ್ಫ್ಯಾಕ್ಟ್ ಇಂಟೆಲಿಜೆನ್ಸ್ ರಿಪೋರ್ಟನ್ನು ಕೂಡ IRGC ನೇರವಾಗಿ ಹೌತಿ ಉಗ್ರರ ಜೊತೆಗೆ ಹಂಚಿಕೊಳ್ಳುತ್ತೆ. ಏನು ಇಂಟೆಲಿಜೆನ್ಸ್ ರಿಪೋರ್ಟ್ ಅಂದರೆ, ಯಾವ ಹಡಗು ಕೆಂಪು ಸಮುದ್ರವನ್ನು ದಾಟ್ತಾ ಇದೆ, ಯಾರ ಹಡಗು ಎಷ್ಟೊತ್ತಿಗೆ ಬರುತ್ತಲ್ಲಿ, ಎಲ್ಲಿ ಕ್ರಾಸ್ ಆಗುತ್ತೆ, ಇಸ್ರೇಲ್ನಲ್ಲಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ನಾಯಕರ ನಿವಾಸ ಇದೆ, ಕಚೇರಿಗಳಿದ್ದಾವೆ, ಮತ್ತು ಯಾವ ಅಸೆಟ್ಸನ್ನು ಟಾರ್ಗೆಟ್ ಮಾಡಬೇಕು ಅನ್ನೋ ಇಂಪಾರ್ಟೆಂಟ್ ಇಂಟೆಲಿಜೆಂಟ್ ಇನ್ಫಾರ್ಮೇಷನ್ ಕೂಡ ಹೌತಿ ಉಗ್ರರ ಕೈ ಸೇರಿರುತ್ತೆ. ಅಷ್ಟರ ಮಟ್ಟಿಗೆ ಅವ್ರದ್ದು ಬಾಂಧವ್ಯ. ಹೌತಿ ಉಗ್ರರು ಏನಕ್ಕೆ ಇರಾನ್ ಪರವಾಗಿ ಕೇವಲ ದುಡ್ಡಿಗೆ ಮಾತ್ರ ಕೆಲಸ ಮಾಡ್ತಿರೋದಲ್ಲ, ಸೈದ್ಧಾಂತಿಕವಾಗಿ ಹೌತಿ ಉಗ್ರ ನಾಯಕರಿದ್ದಾರಲ್ಲ, ಅವರೆಲ್ಲರೂ ಕೂಡ ಟ್ರೈನ್ ಆಗಿರೋದೇ ಇರಾನ್ನಲ್ಲಿ ಧಾರ್ಮಿಕ ಶಿಕ್ಷಣವನ್ನು ಪಡೆದು ಇಲ್ಲಿ ಬಂದು ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದಾರೆ.